ಇನ್ನು ರಾಜಧಾನಿ ಬೆಂಗಳೂರಿನಲ್ಲಿ ಆಟೋ ಚಾಲಕರ ಸಂಕಷ್ಟ ಮುಂದುವರೆದಿದೆ. ಅಲ್ಲಲ್ಲಿ ಬಂಕ್ನಲ್ಲಿ ನೋ ಸ್ಟಾಕ್ ಬೋರ್ಡ್ಗಳನ್ನು ಹಾಕಲಾಗಿದೆ. ಕೆಲವು ಬಂಕ್ಗಳ ಮುಂದೆ ಅಂತೂ ಕಿಲೋಮೀಟರ್ ಗಟ್ಟಲೆ ಆಟೋಗಳು ಸಾಲು ನಿಂತಿವೆ. ಕೆಲ ಆಟೋಗಳು ಗ್ಯಾಸ್ ಮುಗಿದು ನಡು ರಸ್ತೆಯಲ್ಲೇ ನಿಂತಿವೆ. ಅದಕ್ಕೆ ರಿಪೋರ್ಟ್ ನೋಡ್ಕೊಳ್ಳೋಣ ಬನ್ನಿ. ರಾಜಧಾನಿ ಬೆಂಗಳೂರಿನಲ್ಲಿ ಆಟೋ ಚಾಲಕರ ಸಂಕಷ್ಟ ಮುಂದುವರೆದಿದೆ. ಮೊನ್ನೆಯವರೆಗೆ ಕ್ಲೋಸ್ ಆಗಿದ್ದ ಸೂಪರ್ ಗ್ಯಾಸ್ ಬಂಕ್ ನಿನ್ನೆ ಓಪನ್ ಆದ ಹಿನ್ನೆಲೆಯಲ್ಲಿ ಗ್ಯಾಸ್ಗಾಗಿ ಆಟೋಗಳು ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿವೆ. ಬನಶಂಕರಿ 3ನೇ ಹಂತದಲ್ಲಿರುವ ಆಟೋ ಎಲ್ಪಿಜಿ ಬಂಕ್ ಓಪನ್ ಆಗಿದ್ದಕ್ಕೆ ಬೆಳಗ್ಗೆಯಿಂದಲೇ ಆಟೋಗಳು ಸರತಿ ಸಾಲಿನಲ್ಲಿ ನಿಂತಿವೆ. 1 ಲೀಟರ್ ಆಟೋ ಎಲ್ಪಿಜಿ ಬೆಲೆ 89.52 ಪೈಸೆಯಾಗಿದ್ದು, ಇಂದು ಓಪನ್ ಆಗಿದ್ದು ಸ್ಟಾಕ್ ಇರುವವರೆಗೂ ಮಾತ್ರ ಗ್ಯಾಸ್ ಹಾಕ್ತೀವಿ, ಸ್ಟಾಕ್ ಖಾಲಿ ಆದ್ರೆ ಕ್ಲೋಸ್ ಮಾಡ್ತೀವಿ ಅಂತ ಮ್ಯಾನೇಜರ್ ಹೇಳಿದ್ದಾರೆ. ಆಟೋ ಗ್ಯಾಸ್ ಅಭಾವದ ನಡುವೆ ಬೆಂಗಳೂರಿನ ಹಲವು ಬಂಕ್ನಲ್ಲಿ ನೋ ಸ್ಟಾಕ್ ಬೋರ್ಡ್ ರಾರಾಜಿಸುತ್ತಿವೆ. ಗ್ಯಾಸ್ ಸಿಗದೆ ಬಂಕ್ನಿಂದ ಬಂಕ್ ತಿರುಗಿ ಸಾಕಾದ ಆಟೋ ಚಾಲಕರು ತಮ್ಮ ಅಳಲು ತೋಡ್ಕೊಂಡಿದ್ದಾರೆ. ಗ್ಯಾಸ್ ಸಿಗದೆ ಸಾಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜೀವನ ನಡೆಸಲು ಸಾಕಷ್ಟು ತೊಂದರೆ ಆಗ್ತಿದೆ ಅಂತ ಬೆಂಗಳೂರಿನ ಶೇಷಾದ್ರಿಪುರಂ ಬಳಿ ಆಟೋ ಚಾಲಕ ನೋವು ತೋಡ್ಕೊಂಡಿದ್ದಾರೆ. ಏನ್ ಮಾಡ್ತೀರಾ ಅಂತ ಪರಿಸ್ಥಿತಿ ನಮ್ದು. ಇವತ್ತು ಯೂನಿಯನ್ ಲೀಡರ್ಗಳು ಬಾಯಿ ಮುಚ್ಕೊಂಡು ಸುಮ್ಮನೆ ಕುಂತಿದ್ದಾರೆ. ಆಟೋದವ್ರು ಏನ್ ಮಾಡ್ಬೇಕು ಕೇಳ್ರಿ, ಅವ್ರ ಹೆಂಡತಿ ಮಕ್ಕಳನ್ನೆಲ್ಲ ಈ ಸರ್ಕಾರದವ್ರು ಏನ್ ಮಾಡ್ತಾ ಇದ್ದಾರೆ? ಜೀವನ ನಡ್ಸಂಗಿಲ್ಲ. ನಾವು ರೋಡ್ಗೆ ಬಂದ್ಬಿಟ್ಟಿದೀವಿ, ಆಲ್ರೆಡಿ ಬಂದಿದ್ದೀವಿ. ಅಗ್ರಿಕಲ್ಚರ್ ಕಂಪ್ನಿಗಳಿಗೆಲ್ಲ ಮಾರ್ಕೊಂಡ್ಬಿಟ್ಟವ್ರೆ. ನಮ್ಮ ದೇಶನ ಮಾರ್ತಾವ್ರೆ ಇವರು. ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ ಇಲ್ಲದೆ ಆಟೋ ಚಾಲಕರು ಪರದಾಡ್ತಿದ್ದಾರೆ. ಕಿಲೋಮೀಟರ್ ಗಟ್ಟಲೆ ಟೋ ಮಾಡಿ ಆಟೋ ಚಾಲಕರು ತಮ್ಮ ಆಟೋಗಳನ್ನ ಗ್ಯಾಸ್ ಬಂಕ್ಗಳ ಬಳಿಗೆ ತರ್ತಿದ್ದಾರೆ. ತಡರಾತ್ರಿ ಆಟೋದಲ್ಲೇ ಮಲಗಿ ಬೆಳಗ್ಗೆ ಬರುವ ಸ್ಟಾಕ್ಗೆ ವೇಟಿಂಗ್ ಮಾಡಬೇಕು ಅಂತ ಹಿರಿಯ ನಾಗರಿಕ 62 ವರ್ಷದ ಪುಟ್ಟೇಗೌಡ ಟಿವಿ9 ಬಳಿ ಅಳಲು ತೋಡ್ಕೊಂಡಿದ್ದಾರೆ. ನೆನ್ನೆ 500 ರೂಪಾಯಿಗೆ ಹಾಕಿಸಿದ್ದು ಲವ್ಲಿ ಇದ್ರೊಳಗೆ ಸೆಂಟ್ ಬಾಕ್ಸ್ ರೋಡಲ್ಲಿ ಪುನಃ ಬಂದು ಓಡಿಸ್ದೆ. ಒಂದು ಸ್ವಲ್ಪ ಸರಿಯಾಗಿ ಊಟ ಮಾಡ್ತಾ ಇಲ್ಲ, ನಿದ್ದೆ ಮಾಡ್ತಾ ಇಲ್ಲ. ಎಲ್ಲಿ ಗ್ಯಾಸ್ ಆಫ್ ಆಗಿಬಿಡುತ್ತೋ ಅಂತ ಹೇಳೋದು, ಯೋಚನೆ ಮಾಡೋದು. ಇವಾಗ ಹಿಂಗಾಗೋಯ್ತು. ಆಟೋ ಗ್ಯಾಸ್ ಬಂಕ್ ಮಾಲೀಕರು ನಡೆಸುತ್ತಿರುವ ಚೆಲ್ಲಾಟ ಆಟೋ ಚಾಲಕರಿಗೆ ಪ್ರಾಣ ಸಂಕಟ ತಂದೊಡ್ಡಿದೆ. ಬಂಕ್ ಸಿಬ್ಬಂದಿ ಮನಬಂದಂತೆ ಹಣ ವಸೂಲಿ ಮಾಡ್ತಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. 90 ರೂಪಾಯಿನಿಂದ 115ರವರೆಗೆ ಮನಸೋ ಇಚ್ಛೆ ದರ ನಿಗದಿಪಡಿಸಿದ್ದು, ಆಟೋ ಗ್ಯಾಸ್ ಸಿಗದೆ ಬದುಕು ನಡೆಸೋದೇ ದುಸ್ತರವಾಗಿದೆ ಅಂತ ಆಟೋ ಚಾಲಕರು ದೂರಿದ್ದಾರೆ. ಆಳುವ ಸರ್ಕಾರಗಳಿಗೆ ಜನಸಾಮಾನ್ಯರ ಮೇಲೆ ಕಾಳಜಿಲ್ಲದಾಗಿದೆ ಅಂತ ಹಿರಿಯ ನಾಗರಿಕ ಆಟೋ ಚಾಲಕ ಮೊಹಮ್ಮದ್ ರಫಿ ಟಿವಿ9ಗೆ ಹೇಳಿಕೆ ನೀಡಿದ್ದಾರೆ. ದಿನ 4 ಲೀಟ್ರ್ 4.25 ಲೀಟ್ರ್ ಬೇಕು. ಒಂದು ಕಡೆ 70 ಚಿಲ್ಲರೆ ಇದೆ, ಒಂದು ಕಡೆ 90 ರೂಪಾಯಿ ಇದೆ, ಒಂದು ಕಡೆ 105 ರೂಪಾಯಿ ಇದೆ. ಈ ಥರ ಇದ್ರೆ ನಾವು ಹೆಂಗೆ ನಾವು ಸಂಪಾದಿಸಿ ಹೆಂಗೆ ಏನು ನಡೆಸೋದು? ಜನಗಳು ಯಾರು ಕಂಪ್ಲೇಂಟ್ ಮಾಡಬೇಕು ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಮಗೆ. ರಾಯಚೂರಿನಲ್ಲಿ 6 ದಿನಗಳಿಂದ ಆಟೋ ಚಾಲಕರು ಗ್ಯಾಸ್ ಇಲ್ಲದೆ ಒದ್ದಾಟ ನಡೆಸಿದ್ರು. ಸದ್ಯ ಗ್ಯಾಸ್ ಸ್ಟಾಕ್ ಬಂದ ಹಿನ್ನೆಲೆ ಆಟೋ ಚಾಲಕರು ನಿಟ್ಟುಸಿರು ಬಿಟ್ಟಿದ್ದಾರೆ. ಆದರೆ ಎಷ್ಟು ದಿನ ಸ್ಟಾಕ್ ಇರುತ್ತೋ ಗೊತ್ತಿಲ್ಲ ಅಂತ ಚಾಲಕರು ಆತಂಕ ತೋಡ್ಕೊಂಡಿದ್ದಾರೆ. ನಿನ್ನೆ ಇಡೀ ದಿನ ಗ್ಯಾಸ್ಗಾಗಿ ನಾನಾ ರೀತಿ ಕಸರತ್ತು ನಡೆಸಿದ್ದ ಆಟೋ ಚಾಲಕರು ಸದ್ಯ ಕ್ಯೂನಲ್ಲಿ ತಮಗೆ ಬೇಕಾದಷ್ಟು ಗ್ಯಾಸ್ ಹಾಕಿಸಿಕೊಳ್ತಿದ್ದಾರೆ. ಈ ನಡುವೆ ಆಟೋಗೆ ಗ್ಯಾಸ್ ಸಿಗದೆ ದುಡಿಮೆ ಇಲ್ಲದೆ ಚಾಲಕನೊಬ್ಬ ಗಾರೆ ಕೆಲಸಕ್ಕೆ ಹೋಗಿದ್ದ ಬಗ್ಗೆ ಟಿವಿ9 ಎದುರು ಅಳಲು ತೋಡ್ಕೊಂಡಿದ್ದಾನೆ. ಪುಟಾಣಿ ಮಗಳ ಸಮೇತ ಗ್ಯಾಸ್ ಹಾಕಿಸಿಕೊಳ್ಳೋಕೆ ಬಂದ ಚಾಲಕ ಸದ್ಯ ಗ್ಯಾಸ್ ಬಂದಿರೋದಕ್ಕೆ ಸಂತಸ ವ್ಯಕ್ತಪಡಿಸಿದ್ದಾನೆ. ಗಾರೆ ಕೆಲಸಕ್ಕೆ ಹೋಗಿದ್ದೀವಿ, ಫುಲ್ಲು ಟೈಟ್ ಇತ್ತು ಮನಾಗ. ದುಡದೊಬ್ಬನೇ ಡಿಲಿವರ್ ಆಗ 5 ತಿಂಗಳಾಯ್ತು. ಎಲ್ಲ ಬೇಕಲ್ಲ ಹಾಸ್ಪಿಟ್ಲಿಗೆ ತೋರ್ಸೋಕ. ಅಸಲಕ್ಕೂ ಸ್ವಲ್ಪ ಕಷ್ಟ ಬಂದು ಗಾರೆ ಕೆಲಸಕ್ಕೆ ಹೋಗಿನಿ. ಆ ಬಿಸಿಲಿಗೆ ಮಾಡೋಕ್ಕಾಗವಲ್ತು ನಮ್ಗೆ. ಆಟೋದಾಗ ಸ್ವಲ್ಪ ಹೆಂಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊತೀವಿ. ನಮ್ಗೆ ಈ ರೀತಿ ಟೈಟ್ ಇಟ್ಟರೆ ಗ್ಯಾಸು ಹೆಂಗೆ ಸರ್, ಹೆಂಗೆ ಬದುಕಬೇಕು ನಾವು? ವಾಣಿಜ್ಯ ಸಿಲಿಂಡರ್ಗಳು ಸಿಗದೆ ಹೋಟೆಲ್ಗಳು ಬೀಗ ಹಾಕಿವೆ. ಕೆಲ ಗ್ರಾಹಕರುಗಳಿಗೆ ತೊಂದರೆ ಆಗ್ತಾ ಇದೆ. IPL ಪಂದ್ಯ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಭದ್ರತೆ ಹೆಚ್ಚಳ ಮಾಡಲಾಗಿದೆ. ಇದೇ ವೇಳೆ ವಂಚಕನೋರ್ವ IPL ಟಿಕೆಟ್ ಕೊಡೋದಾಗಿ ಟೆಕ್ಕಿಯವರಿಗೆ 1,46,000 ರೂಪಾಯಿ ವಂಚನೆ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಸಾಕಷ್ಟು ಗ್ಯಾಸ್ ಪೂರೈಕೆ ಕೊರತೆ ಇದ್ದು, ಸಮಸ್ಯೆ ಬಗ್ಗೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಹೇಳಿಕೆ ನೀಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಡುಗೆ ಅನಿಲ ಹಾಗೂ ಕಮರ್ಷಿಯಲ್ ಸಿಲಿಂಡರ್ಗೂ ಕೊರತೆ ಇದೆ. ಆಟೋ ಗ್ಯಾಸ್ ಅಭಾವ ಹೆಚ್ಚಿದೆ. ಜಿಲ್ಲೆಯ 4 ಗ್ಯಾಸ್ ಕೇಂದ್ರದಲ್ಲಿ ಆಟೋ ಗ್ಯಾಸ್ ಇಲ್ಲ. 60,896 ಗೃಹ ಬಳಕೆದಾರರ ಬುಕ್ಕಿಂಗ್ಗೆ ಮಾಡಿದ್ದಾರೆ. 10,000 ಜನರಿಗೆ ಸಿಲಿಂಡರ್ ಸಿಕ್ಕಿದೆ. 50,000 ಗ್ರಾಹಕರಿಗೆ ಸಿಲಿಂಡರ್ ಸಿಕ್ತಿಲ್ಲ. 1,200 ಕಮರ್ಷಿಯಲ್ ಸಿಲಿಂಡರ್ ಮಾತ್ರ ಸ್ಟಾಕ್ ಇದೆ. ಸ್ಟಾಕ್ ಎಷ್ಟು ಬರ್ತಿದೆ ಅಷ್ಟನ್ನ ವಿತರಿಸಲಾಗ್ತಿದೆ ಅಂತ ಸ್ಪಷ್ಟನೆ ನೀಡಿದ್ದಾರೆ.
ಬೀದರ್ನ ಪುರಾತನ ಜರಣಿ ನರಸಿಂಹ ದೇವಸ್ಥಾನದ ದಾಸೋಹಕ್ಕೆ ಗ್ಯಾಸ್ ಸಮಸ್ಯೆ ತಟ್ಟಿದೆ. ವಾಣಿಜ್ಯ ಬಳಕೆಯ ಗ್ಯಾಸ್ ಸಿಗದ ಹಿನ್ನೆಲೆಯಲ್ಲಿ ಸೌದೆ ಒಲೆಯಿಂದ ಪ್ರಸಾದ ತಯಾರಿಸಬೇಕಾದ ಅನಿವಾರ್ಯತೆ ಉಂಟಾಗಿದೆ. ಬಾಣಸಿಗರು ಸೌದೆ ಒಲೆ ಬಳಸಿ ಅನ್ನ ಸಾಂಬಾರ್, ಸಿಹಿ ಪದಾರ್ಥ ತಯಾರಿಸುತ್ತಿದ್ದಾರೆ. ಇಲ್ಲಿಗೆ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಿರ್ತಾರೆ. ಕರ್ನಾಟಕ ಸೇರಿದಂತೆ ತೆಲಂಗಾಣ, ಮಹಾರಾಷ್ಟ್ರ, ಆಂಧ್ರಪ್ರದೇಶದಿಂದ ಇಲ್ಲಿಗೆ ಭಕ್ತರು ಬರ್ತಿರೋದು ಸಾಮಾನ್ಯವಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಇರುವ 4 ಎಲ್ಪಿಜಿ ಗ್ಯಾಸ್ ಬಂಕ್ನಲ್ಲಿ ಖಾಲಿಯಾಗಿತ್ತು. ನಗರದ ಪಾರ್ವತಿಪುರದ ಇಂಡಿಯನ್ ಬಂಕ್ಗೆ 7 ದಿನದ ಬಳಿಕ ಎಲ್ಪಿಜಿ ಗ್ಯಾಸ್ ಬಂದ ಕಾರಣ ಆಟೋಗಳು 2 ಕಿಲೋಮೀಟರ್ ದೂರದವರೆಗೆ ಕ್ಯೂ ನಿಂತಿವೆ. ಬಂಕ್ ಸಿಬ್ಬಂದಿಗಳು ಪೊಲೀಸರ ಭದ್ರತೆಯಲ್ಲಿ ಗ್ಯಾಸ್ ಹಾಕ್ತಿದ್ದ ದೃಶ್ಯ ಕಂಡುಬಂತು. ಚಿಕ್ಕಮಗಳೂರು ನಗರದಲ್ಲಿ 4,000 ಎಲ್ಪಿಜಿ ಆಟೋಗಳಿದ್ದು ಸರತಿ ಸಾಲಿನಲ್ಲಿ ನಿಂತು ಗ್ಯಾಸ್ ಹಾಕಿಸಿಕೊಳ್ತಿವೆ. ಇಂಡಿಯನ್ ಗ್ಯಾಸ್ ಬಂಕ್ಗೆ 3,000 ಲೀಟರ್ ಗ್ಯಾಸ್ ಬಂದಿದ್ದು ಪ್ರತಿ ಆಟೋಗೆ 700 ರೂಪಾಯಿಯ ಗ್ಯಾಸ್ ವಿತರಿಸಲಾಗ್ತಿದೆ. ಹುಬ್ಬಳ್ಳಿ ನಗರದ ನೂರಾನಿ ಮಾರ್ಕೆಟ್ ಬಳಿ ಇರೋ ಸೂಪರ್ ಗ್ಯಾಸ್ ಬಂಕ್ ಮುಂದೆ ಆಟೋ ಚಾಲಕರು ಪ್ರತಿಭಟನೆ ನಡೆಸಿದ್ದಾರೆ. ಆಟೋ ಗ್ಯಾಸ್ ಬೆಲೆ ಹೆಚ್ಚಳ ಖಂಡಿಸಿ ಆಟೋ ಚಾಲಕರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಇಲ್ಲಿ ಪ್ರತಿ ಲೀಟರ್ ಆಟೋ ಗ್ಯಾಸ್ಗೆ 120 ರೂಪಾಯಿ ಬೆಲೆ ನಿಗದಿ ಖಂಡಿಸಿ ಪ್ರತಿಭಟನೆ ನಡೆಸಲಾಗಿದೆ. ರಾತ್ರಿ ಸಮಯದಲ್ಲಿ ಬಂಕ್ ಮಾಲೀಕರು ಹೋಟೆಲ್ನವರಿಗೆ ಅಕ್ರಮವಾಗಿ ಗ್ಯಾಸ್ ತುಂಬಿಕೊಡ್ತಿದ್ದಾರೆ. ಆಟೋ ಚಾಲಕರಿಗೆ ನೋ ಸ್ಟಾಕ್ ಅಂತಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯುದ್ಧದ ಎಫೆಕ್ಟ್ನಿಂದ ಪ್ಲಾಸ್ಟಿಕ್ ಉತ್ಪಾದಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪ್ಲಾಸ್ಟಿಕ್ ವಸ್ತುಗಳ ತಯಾರಿಕೆಗೆ ಕಚ್ಚಾ ವಸ್ತುಗಳು ಸಿಗದೆ ಮಂಗಳೂರಿನ ಬೈಕಂಪಾಡಿ ಬಳಿಯ ಪ್ಲಾಸ್ಟಿಕ್ ಉತ್ಪಾದನಾ ಫ್ಯಾಕ್ಟರಿಗಳು ಒದ್ದಾಡ್ತಿವೆ. ಕೆಜಿಗೆ 100 ರಿಂದ 110 ರೂಪಾಯಿನಷ್ಟಿದ್ದ ಪ್ಲಾಸ್ಟಿಕ್ ಉತ್ಪಾದನಾ ಕಚ್ಚಾ ವಸ್ತುಗಳ ಬೆಲೆ ಇದ್ದ ದರ 170 ರಿಂದ 180 ರೂಪಾಯಿಗೆ ಏರಿಕೆಯಾಗಿದೆ. ಹೀಗಾಗಿ ಫ್ಯಾಕ್ಟರಿಗಳು ಪ್ಲಾಸ್ಟಿಕ್ ಉತ್ಪನ್ನಗಳ ದರ ಏರಿಕೆ ಮಾಡಿವೆ. ಈ ಬಗ್ಗೆ ಟಿವಿ9ಗೆ ಕೆನರಾ ಪ್ಲಾಸ್ಟಿಕ್ ಉತ್ಪಾದಕರ ಸಂಘದ ಅಧ್ಯಕ್ಷ BA ನಜೀರ್ ಹೇಳಿಕೆ ನೀಡಿದ್ದಾರೆ. ಪೆಟ್ರೋಕೆಮಿಕಲ್ ಆಗೋದು ಆಯಿಲಿಂದ. ಆ ಆಯಿಲ್ ನಮಗೆ ಫಾರಿನ್ ಕಂಟ್ರಿಯಿಂದ ಬರ್ತಾ ಉಂಟು. ಅಲ್ಲಿಂದ ನಾವು ಇಲ್ಲಿ ತಂದು ಪ್ರೊಸೆಸ್ ಮಾಡಿ ಪೆಟ್ರೋಕೆಮಿಕಲ್ ಮಾಡಿ ಅದರಿಂದ ಡಿಫ್ರೆಂಟ್ ಟೈಪ್ ಆಫ್ ಪ್ರಾಡಕ್ಟ್ HDP, LDP, PP ಇಂಥ ಬೇರೆ ಬೇರೆ ಪ್ರಾಡಕ್ಟ್ ಮಾಡ್ತಾರೆ. ಈ ಪ್ರಾಡಕ್ಟ್ ಈಗ ಇಲ್ಲಿ ಇಂಡಿಯಾ ದೇಶದ ಭಾರತದ್ದು ಆಗ್ತಾ ಉಂಟು. ಅದು ಕೂಡ ಕೆಲವು ಕಂಪನಿ ಮಾಡ್ತಾ ಇದೆ. ಅವರಿಗೂ ಕೂಡ ರಾ ಮೆಟೀರಿಯಲ್ ಸರಿ ಸಿಗದೆ, ಕ್ರೂಡ್ ಆಯಿಲ್ ಸಿಗದೆ ಅವರು ಕೂಡ ಸರಿಯಾಗಿ ಸಪ್ಲೈ ಮಾಡಲಿಕ್ಕೆ ಆಗ್ತಾ ಇಲ್ಲ. ಪೆಟ್ರೋಕೆಮಿಕಲ್ ಪ್ರಾಡಕ್ಟ್ನ ಕಚ್ಚಾ ವಸ್ತು ಬಳಸಿ ಪ್ಲಾಸ್ಟಿಕ್ ತಯಾರಿಸಲಾಗುತ್ತೆ. ಈಗ ಕಚ್ಚಾ ತೈಲ ಸರಿಯಾಗಿ ಸಿಗದೆ ಪೆಟ್ರೋಕೆಮಿಕಲ್ ಪ್ರಾಡಕ್ಟ್ ಉತ್ಪಾದನೆಯಾಗ್ತಿಲ್ಲ. ಹೀಗಾಗಿ ಪ್ಲಾಸ್ಟಿಕ್ ಉತ್ಪಾದನಾ ಕಚ್ಚಾ ವಸ್ತುಗಳ ದರವು ಏರಿಕೆಯಾಗಿದೆ ಅಂತ ಹೇಳಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಸಿಲಿಂಡರ್ ಸಿಗದೆ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ನರಗುಂದ ಪಟ್ಟಣದಲ್ಲಿ ಸಿಲಿಂಡರ್ ಸಿಗದ ಕಾರಣ ಸಂಜು ಫ್ಯಾಮಿಲಿ ರೆಸ್ಟೋರೆಂಟ್ಗೆ 6-7 ದಿನಗಳಿಂದ ಬೀಗ ಬಿದ್ದಿದೆ. ವಿಜಯಪುರ ಹುಬ್ಬಳ್ಳಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕ ಇರುವ ಹೋಟೆಲ್ ಸದ್ಯ ಬಂದ್ ಆಗಿದೆ ಅಂತ ಹೋಟೆಲ್ ಮಾಲೀಕ ರಾಜು ಕಲಾಲ್ ಗೋಳು ತೋಡ್ಕೊಂಡಿದ್ದಾರೆ. ಇದು ಹೋಟೆಲ್ ಬಂದಾಗಿ 7 ದಿವಸಗಳಾಯಿತು. ಇದಕ್ಕೆ ಮೂಲ ಕಾರಣ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಈಗ ನಾವು ಬುಕ್ ಮಾಡಿದ ಮೇಲೆ ಕೊಡ್ತೀವಿ ಅಂತ ಹೇಳಿ 6 ದಿವಸ ಆದರೂ ಇಲ್ಲ, 7 ದಿವಸ ಆದರೂ ಇಲ್ಲ. ಸೊ ಹೀಗಾಗಿ ಅದು ಯಾವಾಗ ಕ್ಲಿಯರ್ ಆಕೈತೆ ಆಗಲಿ ಅಂಥೇಳಿ ನಾವು ಎಲ್ಲ ಲೇಬರ್ನ ಊರಿಗೆ ಕಳಿಸ್ಬಿಟ್ಟೇವೆ ಸರ್. 7 ದಿವಸ 8 ದಿವಸ ಬಂದ್ ಮಾಡಿದ್ದ ಫಸ್ಟ್ ಟೈಮ್ ನಾವು. ಗಿರಾಕಿ ಆ ಬೂಡ್ನಾಗಿಲ್ಲ. ಬಸ್ ಸ್ಟ್ಯಾಂಡಲ್ಲಿ ಇರ್ತಕ್ಕಂಥ ಎಲ್ಲ ಸಣ್ಣ ಪುಟ್ಟ ಅಂಗಡಿಗಳು ಅವು ಸಲ ಬಂದ್ ಆಗಿಬಿಟ್ಟಿದ್ದಾವೆ. ಸಿಲಿಂಡರ್ ಸಿಗದ ಕಾರಣ ಹೋಟೆಲ್ಗೆ ಬೀಗ ಹಾಕಲಾಗಿದೆ. ಕಾರ್ಮಿಕರನ್ನ ಊರಿಗೆ ಕಳುಹಿಸಲಾಗಿದೆ. ಕಾರ್ಮಿಕರ ಅಡುಗೆಗಾದರೂ ಸೌದೆ ಒಲೆ ವ್ಯವಸ್ಥೆ ಮಾಡೋ ಬಗ್ಗೆ ಚಿಂತನೆ ನಡೆಸಲಾಗಿದೆ. ಆದರೆ ಸೌದೆಗೂ ಭಾರಿ ಡಿಮಾಂಡ್ ಇದ್ದು ಸೌದೆ ಬೆಲೆ ಜಾಸ್ತಿಯಾಗಿದೆ. ಇಂದು RCB ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್ ಹೈ ವೋಲ್ಟೇಜ್ ಪಂದ್ಯ ನಡೆಯಲಿದ್ದು RCB ಗೆಲುವಿಗಾಗಿ ಕನ್ನಡಿಗರು ಪ್ರಾರ್ಥನೆ ಮಾಡಿದ್ದಾರೆ. IPLನಲ್ಲಿ RCB ಗೆದ್ದು ಬರಲಿ ಅಂತ ಪುಟ್ಟಪೂರ ಲಿಶಾನ್ ಡಿ ಜೈನ್ ಹಾರೈಸಿದ್ದಾನೆ. 3.5 ವರ್ಷದ ಮಗುವಿಗೆ ಜರ್ಸಿ ತೊಡಿಸಿ ಬೌಲಿಂಗ್ ಬ್ಯಾಟಿಂಗ್ ಮಾಡಿ ಕಪ್ ಹಿಡಿದು ಫೋಟೋ ಶೂಟ್ ಮಾಡಿಸಲಾಗಿದೆ. IPL ಟಿಕೆಟ್ ಕೊಡಿಸುವುದಾಗಿ ವಂಚನೆ ಮಾಡಿದ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಇನ್ಸ್ಟಾಗ್ರಾಂ ಮೂಲಕ ಟೆಕ್ಕಿಗೆ ಪರಿಚಯವಾದವನಿಂದ 1,46,000 ರೂಪಾಯಿ ವಂಚನೆಯಾಗಿದೆ. IG.ವಿರಾಜ್ ಸಿಂಗ್ ಎಂಬ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಟಿಕೆಟ್ ಪೋಸ್ಟ್ ಮಾಡಲಾಗಿತ್ತು. ಟಿಕೆಟ್ ಬಗ್ಗೆ ಪೋಸ್ಟ್ ಹಾಕಿದ್ದನ್ನು ನೋಡಿ ಟೆಕ್ಕಿ ಆತನನ್ನು ಸಂಪರ್ಕಿಸಿದಾಗ RCB CSK ಪಂದ್ಯಕ್ಕೆ VIP ಟಿಕೆಟ್ ಕೊಡಿಸುವುದಾಗಿ ಆತ ಹೇಳಿದ್ದ. ಬಳಿಕ ಟಿಕೆಟ್ ನೀಡದೆ ಹಣ ವಾಪಸ್ ಮಾಡದೆ ಸತಾಯಿಸಿದ್ದ. ವಂಚನೆ ಬಗ್ಗೆ ಮದೇವಪುರ ಠಾಣೆಯಲ್ಲಿ ದೂರು ಕೊಡಲಾಗಿದ್ದು FIR ದಾಖಲಾಗಿದೆ.
ಐಪಿಎಲ್ ಪಂದ್ಯದ ಹಿನ್ನೆಲೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಭದ್ರತೆ ಹೆಚ್ಚಳ ಮಾಡಲಾಗಿದೆ. ಕಳೆದ ಮ್ಯಾಚ್ ವೇಳೆ ಆಗಿದ್ದ ಕೆಲ ಲೋಪ ಸರಿಪಡಿಸಲು ಕ್ರಮ ಕೈಗೊಳ್ಳಲಾಗಿದ್ದು, ಸ್ಟೇಡಿಯಂ ಬಳಿ ಭದ್ರತೆಗೆ 2300 ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಈ ಬಾರಿ ಸ್ಟೇಡಿಯಂ ಬಳಿ 2 ಬ್ಯಾಗೇಜ್ ಕೌಂಟರ್ಗಳ ನಿರ್ಮಾಣ ಮಾಡಲಾಗಿದೆ. ಜನಸಂದಣಿ ನಿಯಂತ್ರಣಕ್ಕೆ ವಿಶೇಷ ಬಿಎಂಟಿಸಿ ಬಸ್ಗಳ ವ್ಯವಸ್ಥೆಯಾಗಿದೆ. ಕಳೆದ ಬಾರಿಯಂತೆ ಪಾರ್ಕಿಂಗ್ ಮೆಟ್ರೋ ಅವಧಿ ವಿಸ್ತರಣೆ ಇರಲಿದೆ. ಟಿಕೆಟ್ ಇಲ್ಲದವರು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಬರುವಂತಿಲ್ಲ. ನಕಲಿ ಟಿಕೆಟ್, ಬೆಟ್ಟಿಂಗ್ ಬಗ್ಗೆಯೂ ಸಿಸಿಬಿಯಿಂದ ಕಣ್ಗಾವಲು ನಡೆಸಲಾಗಿದೆ. ಹುಬ್ಬಳ್ಳಿಯಲ್ಲಿ ಮತ್ತೊಂದು ಲವ್ ಜಿಹಾದ್ ಪ್ರಕರಣ ಬೆಳಕಿಗೆ ಬಂದಿದೆ. ಮುಫೀಜ್ ಮಿಯಾನವರ್ ಎಂಬಾತ ಹಿಂದೂ ಯುವತಿಗೆ ಬ್ಲಾಕ್ಮೇಲ್ ಮಾಡಿ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪ ಕೇಳಿಬಂದಿದೆ. ಈತ ಧಾರವಾಡದಲ್ಲಿ ರಿಜಿಸ್ಟರ್ ಮದುವೆಗೂ ಸಿದ್ಧತೆ ಮಾಡಿಕೊಂಡಿದ್ದ. ವಿಷಯ ತಿಳಿದು ಯುವತಿ ಸಂಬಂಧಿಕರು ಮದುವೆ ನಿಲ್ಲಿಸಿದ್ರು. ಬಳಿಕ ನಿನ್ನ ಖಾಸಗಿ ವಿಡಿಯೋ ಬಿಡೋದಾಗಿ ಬೆದರಿಕೆ ಹಾಕಿದ್ದ ಮುಫೀಜ್ ಮಿಯಾನವರ್ ಒಬ್ಬಳೇ ಇದ್ದ ವೇಳೆ ಮನೆಗೆ ನುಗ್ಗಿ ಅತ್ಯಾಚಾರ ಎಸಗಿರುವ ಆರೋಪವೂ ಕೇಳಿಬಂದಿದೆ. ಹಿಂದೂ ಸಂಘಟನೆ ನೆರವಿನಿಂದ ಸಂತ್ರಸ್ತ ಯುವತಿ ದೂರು ಕೊಟ್ಟಿದ್ದು, ಕೇಶವಾಪುರ ಠಾಣೆಯಲ್ಲಿ ಮುಫೀಜ್ ವಿರುದ್ಧ ಅತ್ಯಾಚಾರ ಕೇಸ್ ದಾಖಲಾಗಿದೆ. ಪೊಲೀಸ್ ಇಲಾಖೆಯ ಜಾಗ ಕಬಳಿಸುವ ಯತ್ನದ ಆರೋಪದಲ್ಲಿ 3 ಆರೋಪಿಗಳನ್ನು ಮಲ್ಲೇಶ್ವರಂ ಪೊಲೀಸರು ಬಂಧಿಸಿದ್ದಾರೆ. ಕೃಷ್ಣಮೂರ್ತಿ, ಶ್ರೀನಾಥ್ ನಗರಗಡ್ಡೆ, ಕೃಷ್ಣ ಪೊಲೀಸ್ ಕ್ವಾರ್ಟರ್ಸ್ ಜಾಗ ಲಪಟಾಯಿಸಲು ಸ್ಕೆಚ್ ಹಾಕಿದ್ದ ಬಂಧಿತರು. ಲೋಕಾಯುಕ್ತ ಪಿಐ ಕುಮಾರ್ ಅವರ ಮನೆಗೆ ಮಹಾಲಕ್ಷ್ಮಿ ಎಂಬಾಕೆಯ ಹೆಸರಲ್ಲಿ ಬಂದಿದ್ದ ವಿದ್ಯುತ್ ಬಿಲ್ನಿಂದ ಈ ಹುನ್ನಾರ ಬೆಳಕಿಗೆ ಬಂತು. ನಗರದ ಹಲವು ಕಡೆ ಸರ್ಕಾರಿ ಜಾಗ ಕಬಳಿಸಿರುವ ಬಗ್ಗೆ ಮಾಹಿತಿ ಪಡೆದ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಬೆಂಗಳೂರಿನಲ್ಲಿ ನಿಮ್ಮ ಸ್ವತ್ತುಗಳನ್ನ ಲ್ಯಾಂಡ್ ಗ್ರಾಬಿಂಗ್ ಮಾಡುವಂಥ ಪ್ರಕರಣಗಳನ್ನು ಕೇಳ್ಪಟ್ಟಿರ್ತೀವಿ, ಅಕ್ಕಪಕ್ಕದಲ್ಲಿ ನೋಡಿರ್ತೀವಿ. ಆದರೆ ಇದೊಂದು ವಿಶೇಷ ಪ್ರಕರಣ ಅಂತ ಹೇಳಿ ಕರಿಬೋದು. ಯಾಕಂತಂದರೆ ಪೊಲೀಸ್ ಇಲಾಖೆಗೆ ಸೇರಿದಂಥ ಜಾಗವನ್ನೇ ಒಂದಷ್ಟು ಜನ ದುಷ್ಕರ್ಮಿಗಳು ಸೇರಿಕೊಂಡು ಅವರ ಹೆಸರಿಗೆ ಡಾಕ್ಯುಮೆಂಟ್ಗಳನ್ನೆಲ್ಲವನ್ನು ವರ್ಗಾವಣೆ ಮಾಡಿಸ್ಕೊಂಡು ಎಲ್ಲ ಮಾಹಿತಿ ಗೊತ್ತಾದ ಮೇಲೆ ಆ ಆರೋಪಿಗಳ ಮೇಲೆ ಕೇಸ್ ದಾಖಲು ಮಾಡಿರುವಂಥ ಘಟನೆ ಮಲ್ಲೇಶ್ವರಂನಲ್ಲಿ ನಡೆದಿದೆ. ಹುಬ್ಬಳ್ಳಿಯ ಉಪ ಕಾರಾಗೃಹದಲ್ಲಿ ಸ್ಮಾರ್ಟ್ ಫೋನ್ಗಳು ಪತ್ತೆಯಾಗಿವೆ. ಉಪ ಕಾರಾಗೃಹದ ಬ್ಯಾರಕ್ 8ರಲ್ಲಿ ಸಿಬ್ಬಂದಿ ತಪಾಸಣೆ ನಡೆಸಿದ ವೇಳೆ ಸ್ಮಾರ್ಟ್ ಮೊಬೈಲ್, ಚಾರ್ಜರ್, ಕನೆಕ್ಟರ್ಗಳು ಪತ್ತೆಯಾಗಿದೆ. ಪತ್ತೆಯಾದ ಮೊಬೈಲ್ ಯಾರದ್ದು ಅಂತ ಕೈದಿಗಳು ಒಪ್ಪಿಕೊಳ್ಳದ ಕಾರಣ 13 ವಿಚಾರಣಾಧೀನ ಕೈದಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಜೈಲು ಅಧೀಕ್ಷಕ ಶಹಾಬುದ್ದೀನ್ ಖಾನ್ ದೂರನ್ನು ಆಧರಿಸಿ ಕೇಸ್ ದಾಖಲಿಸಲಾಗಿದೆ. ಹುಬ್ಬಳ್ಳಿ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಪ್ರಕರಣದ ಆರೋಪಿ ಸಮೀರ್ ಮುಲ್ಲಾನ ಮತ್ತಷ್ಟು ರೀಲ್ಸ್ ವಿಡಿಯೋ ವೈರಲ್ ಆಗಿದೆ. ಬಾಯ್ಸ್ ಬಿಫೋರ್ ಸೆಕ್ಸ್ ಆಫ್ಟರ್ ಸೆಕ್ಸ್ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದು ವೈರಲ್ ಆಗಿದೆ. ಯು ಅಲೋನ್ ವಿತ್ ಔಟ್ ಮೀ ಎನ್ನುವ ವಿಡಿಯೋ ಕೂಡ ವೈರಲ್ ಆಗಿದ್ದು, ಅನೇಕ ಯುವತಿಯರ ಫೋಟೋಗಳನ್ನು ಹಾಕಿ ರೀಲ್ಸ್ ಮಾಡಿದಂತಹ ಸಮೀರ್ ಕೈಯಲ್ಲಿ ಬಿಯರ್, ಸಿಗರೇಟ್ ಹಿಡಿದು ರೀಲ್ಸ್ ಮಾಡಿದ್ದಾನೆ. ಹಾವೇರಿ ವಿವಿಯಿಂದ ಕೊಡಲ್ಪಡುವ ಡಾಕ್ಟರೇಟ್ ಪದವಿ ಸ್ವೀಕರಿಸದಿರಲು ಸಂಸದ ಮತ್ತು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ತೀರ್ಮಾನಿಸಿದ್ದಾರೆ. ಹಾವೇರಿ ವಿಶ್ವವಿದ್ಯಾಲಯ ನಿನ್ನೆ ಬೊಮ್ಮಾಯಿ ಸೇರಿ 3 ಗೌರವ ಡಾಕ್ಟರೇಟ್ ಘೋಷಣೆ ಮಾಡಿತ್ತು. ಆದರೆ ತಾನು ಗೌರವ ಡಾಕ್ಟರೇಟ್ ಪದವಿ ಸ್ವೀಕರಿಸುವುದಿಲ್ಲ ಅಂತ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಈ ಬಗ್ಗೆ ಹಾವೇರಿ ವಿಶ್ವವಿದ್ಯಾಲಯದ ಕುಲಪತಿಗಳಿಗೆ ಬೊಮ್ಮಾಯಿ ತಿಳಿಸಿದ್ದಾರೆ. ರಾಜಕಾರಣಿಗೆ ಗೌರವ ಡಾಕ್ಟರೇಟ್ ನೀಡೋದು ಸಮಂಜಸ ಅಲ್ಲ ಅಂತ ಬೊಮ್ಮಾಯಿ ಹೇಳಿದ್ದಾರೆ. ನಗರದ ರಿಚ್ಮಂಡ್ ಟೌನ್ನಲ್ಲಿ ಏಸು ಕ್ರಿಸ್ತನ ಪುನರುತ್ಥಾನ ದಿನ ಈಸ್ಟರ್ ಹಬ್ಬವನ್ನು ಕ್ರೈಸ್ತರು ಸಂಭ್ರಮದಿಂದ ಆಚರಿಸಿದರು. ಬೆಳಗ್ಗೆ 4:45 ವೇಳೆಗೆ ಕ್ಯಾಂಡಲ್ ಹಿಡಿದು ರಿಚ್ಮಂಡ್ ಟೌನ್ನ ಬಾಲ್ವಿನ್ ಬಾಯ್ಸ್ ಹೈಸ್ಕೂಲ್ನಿಂದ ಬಾಲ್ವಿನ್ ಗರ್ಲ್ಸ್ ಹೈಸ್ಕೂಲ್ವರೆಗೆ ಕ್ರೈಸ್ತ ಬಾಂಧವರು ಮೆರವಣಿಗೆ ನಡೆಸಿದರು. ಬಿಷಪ್ ಡಾಕ್ಟರ್ ಅನಿಲ್ ಕುಮಾರ್ ಜಾನ್ ಅವರು ಈಸ್ಟರ್ ಹಬ್ಬದ ಶುಭಾಶಯವನ್ನ ಕೋರಿದ್ರು. ಕ್ರೈಸ್ತ ಸಭೆಯ ಮೂಲ ಆಧಾರ ಪುನರುತ್ಥಾನ ಸಂದೇಶವಾಗಿದೆ ಎಂದರು.